ಇಂದಿನ ಕರ್ನಾಟಕ ರಾಜ್ಯದ ಅರಣ್ಯ ಪ್ರದೇಶಗಳಲ್ಲಿ ವರ್ಧಾ ರಿವರ್ ನದಿಯ ತೀರದಲ್ಲಿ ಬನವಾಸಿ ನಿಂತಿತ್ತು. ಇದು ದಕ್ಕಣದ ಅತ್ಯಂತ ಪ್ರಾಚೀನ ಸ್ವದೇಶಿ ರಾಜ್ಯಗಳಲ್ಲಿ ಒಂದಾದ ಕದಂಬ ರಾಜವಂಶವು ರಾಜಧಾನಿಯಾಗಿತ್ತು. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಪಲ್ಲವ ಅಧಿಕಾರದೊಂದಿಗೆ ನಡೆದ ಸಂಘರ್ಷದ ನಂತರ ಯೋಧನಾದ ಪಂಡಿತರಾಗಿ ನೆನಪಾಗುವ ಮಯೂರ್ ಶರ್ಮಾ ಸ್ವತಂತ್ರ ಆಡಳಿತವನ್ನು ಸ್ಥಾಪಿಸಿ ಈ ಪ್ರದೇಶದಲ್ಲಿ ಹೊಸ ಶಕ್ತಿಕೇಂದ್ರವನ್ನು ನಿರ್ಮಿಸಿದರು. ಬನವಾಸಿಯಿಂದ ಕದಂಬರು ಕರ್ನಾಟಕದ ಬಹುಭಾಗವನ್ನು ಆಳಿದರು. ದೂರದ ಸಾಮ್ರಾಜ್ಯಗಳ ನಿಯಂತ್ರಣದಿಂದ ಸ್ಥಳೀಯ ಗುರುತಿನ ಮೇಲೆ ಆಧಾರಿತ ಆಡಳಿತಕ್ಕೆ ನಡೆದ ಬದಲಾವಣೆಯ ಮಹತ್ವದ ಹಂತವನ್ನು ಇದು ಸೂಚಿಸಿತು. ಕದಂಬರು ಶಾಸನಗಳು ಮತ್ತು ಆಡಳಿತದಲ್ಲಿ ಕನ್ನಡ ಭಾಷೆಯನ್ನು ಉತ್ತೇಜಿಸಿದವರಾಗಿ ವಿಶೇಷವಾಗಿ ಪ್ರಸಿದ್ಧರು. ದಕ್ಷಿಣ ಭಾರತದಲ್ಲಿ ಕನ್ನಡಕ್ಕೆ ಅಧಿಕೃತ ಸ್ನಾನಮಾನ ನೀಡಿದ ಮೊದಲ ಆಡಳಿತಗಾರರಲ್ಲಿ ಇವರು ಸೇರಿದ್ದಾರೆ. ಬನವಾಸಿಯ ಮಧುಕೇಶ್ವರ ಒಂಗಬ್ನಲ್ಲಿ ಕಾಣುವ ಸರಳ ಪಿರಮಿಡಾಕಾರದ ಶಿಖರ ಹೊಂದಿದ ವೈಶಿಷ್ಟ್ಯಪೂರ್ಣ ದೇವಾಲಯ ವಾಸ್ತುಶೈಲಿಯನ್ನು ಅವರು ಅಭಿವೃದ್ಧಿಪಡಿಸಿದರು. ಈ ಶೈಲಿ ನಂತರದ ವಂಶಗಳಿಗೆ ಪ್ರೇರಣೆಯಾಯಿತು. ಕ್ರಿಸ್ತಶಕ 6ನೇ ಶತಮಾನಕ್ಕೆ ಬಂದಾಗ ಚಾಲುಕ್ಯ ರಾಜವಂಶವು ಉದಯದೊಂದಿಗೆ ಅವರ ರಾಜಕೀಯ ಪ್ರಭಾವ ಕುಗ್ಗಿದರು. ಅವರ ಪರಂಪರೆ ಶಾಶ್ವತವಾಗಿ ಉಳಿಯಿತು. ಕದಂಬರು ಕರ್ನಾಟಕದ ಪ್ರಾರಂಭಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಅಡಿಪಾಯಗಳನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವಹಿಸಿ ಬನವಾಸಿಯನ್ನು ಕನ್ನಡ ಪರಂಪರೆ ಅತ್ಯಂತ ಪ್ರಾಚೀನ ಕೇಂದ್ರಗಳಲ್ಲಿ ಒಂದಾಗಿ ನೆನಪಿಸಿಕೊಂಡರು.